ಜಾಮೂನ್ ಮಾಡೋ ವಿಧಾನ ಅಂಗಡಿಯಿಂದ ತಂದ MTR ಜಾಮೂನ್ ಮಿಕ್ಸಲ್ಲಿ ಮಾಡೋದು. ಇದನ್ನು ಮೇಕಿಂಗ್ ಆಫ್ ಜಾಮೂನ್. ದಿಸ್ ಇಸ್ MTR ಗುಲಾಬ್ ಜಾಮೂನ್ ಮಿಕ್ಸ್, ಪ್ರೀ-ಮಿಕ್ಸ್. This will be, she is using a full packet of this and nearly half packet of the same measurement. So it will be totally 250 grams. 250 ಗ್ರಾಮ್ನ ಅಳತೆಗೆ ಇವಾಗ ಜಾಮೂನ್ ಮಾಡ್ತಿದ್ದಾರೆ. ಅದಕ್ಕೆ ಮೊದಲು ಸಕ್ಕರೆ ಪಾಕ ಮಾಡ್ಕೋತಾ ಇದ್ದಾರೆ. ಇದ್ರ ಮೇಲೆ 175 ಗ್ರಾಮ್ಗೆ 800 ಗ್ರಾಮ್ ಸಕ್ಕರೆ ಹೇಳುತ್ತೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕೋತಾರೆ. ದಿಸ್ ಇಸ್ 175 ಗ್ರಾಮ್ ಪ್ಯಾಕ್ ಆನ್ ವಿಚ್ ದ ಇನ್ಸ್ಟ್ರಕ್ಷನ್ಸ್ ಮೆನ್ಷನ್ಸ್ ಆಸ್ 800 grams of sugar, but my mother adds a little less amount of sugar. We will see accordingly what she is going to add. ಏನಕ್ಕೆ ರೆಕಾರ್ಡ್ ಆಗ್ತಿಲ್ಲ? ಓಕೆ. She has taken around 200 to 220 grams of ಏನಿದು ಜಾಮೂನ್ ಮಿಕ್ಸ್. 220 ಗ್ರಾಮ್ ಅಷ್ಟು ಅಳತೆ. ಒಂದು ಪ್ಯಾಕೆಟ್ ಪೂರ್ತಿ ಮತ್ತೆ ಇನ್ನೊಂದರಲ್ಲಿ ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಇತ್ತು. ಅದಕ್ಕೆ ನೀರು ಹಾಕೊಂಡು ಕಲಿಸ್ಕೋತಿದ್ದಾರೆ. ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಬೇಕು. ಆ್ಯಡ್ ವಾಟರ್ as required and keep adding. Don't add once for all. Keep adding as you mix it. ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಅಳತೆಗೆ ಇನ್ನ ಗಟ್ಟಿ ಇರಬೇಕು. This has to be a stiffer dough, stiffer than the dough which you. She mixed this and has to rest for 5 minutes. ಇದು ಕಲಿಸ್ಕೊಂಡು ಒಂದು 5 ನಿಮಿಷ ಮುಚ್ಚಿಡಬೇಕು. ಹಾಗೆ ಈ ಜಾಮೂನ್ ಕರೆದ ನಂತರ ಬಿಸಿ ಪಾಕಕ್ಕೆ ಹಾಕ್ತಾರೆ. ಅದರಿಂದಾಗಿ ಎರಡು ಜೊತೆಗೆ ಸೇರಿಸಿ ಮಾಡೋಕ್ಕೆ ಶುರು ಮಾಡ್ತಾರೆ. ಪಾಕಕ್ಕಿಟ್ಟು ನಂತರ ಪಾಕಕ್ಕೆ ಕುದಿಯಕ್ಕೆ ಇಟ್ಕೋತಾರೆ. ಹಾಗಾಗಿ ಇದನ್ನು ಕಲಿಸ್ಕೋತಿರುವಾಗ ಅದ್ರ ಜೊತೆಗೆ ಪಾಕ ಆಗುತ್ತೆ. ಬಿಸಿ ಪಾಕಕ್ಕೆ ಕರೆದ್ಬಿಟ್ಟು ಜಾಮೂನ್ ಹಾಕಬೇಕು. ಇಲ್ಲ ಆರು ಹೋಗಿದ್ರೆ ಪಾಕ ತಿರ್ಗಾ ಬಿಸಿ ಮಾಡ್ಕೊಳ್ಳಿ, ಅದ್ರ ನಂತರ ಹಾಕಬೇಕು. ಆಫ್ಟರ್ ಶಿ ಕೀಪ್ಸ್ ದ ಶುಗರ್ ಸಿರಪ್ ಫಾರ್ ಬಾಯ್ಲಿಂಗ್. Simultaneously she will start mixing for the jamun. The fried jamun has to be immersed into little warm sugar syrup. In case it has cooled down, heat it again and close the lid and let it rest. The dough should rest for 5 minutes. ತಟ್ಟೆ ಮುಚ್ಚಿ ಅದನ್ನು ಬಿಡಿ. ಸಕ್ಕರೆ ಪಾಕ ಮಾಡಕ್ಕೆ ಪ್ರಮಾಣ. ಪ್ಯಾಕೆಟ್ ಮೇಲೆ 175 ಗ್ರಾಮ್ಗೆ 800 ಗ್ರಾಮ್ ಸಕ್ಕರೆ ಹೇಳ್ತಾರೆ. ಅದಕ್ಕಿಂತ ಕಡಿಮೆ ಹಾಕೋತಾರೆ ನಮ್ಮಮ್ಮ. ಈ ಪ್ರಮಾಣ ಇವಾಗ 175 ಪ್ಲಸ್ ಇನ್ನು ಅರ್ಧ ಇದೆ. ಒಟ್ಟಾರೆ ಒಂದು 220 ಅಳತೆ ಗ್ರಾಮ್ ಹಿಟ್ಟಿಗೆ ಇಷ್ಟು ಪ್ರಮಾಣದಷ್ಟು, ಈ ಪಾತ್ರೆ ಅಷ್ಟು, ಒಂದು ಪಾತ್ರೆ ಸಕ್ಕರೆಗೆ ಇಷ್ಟೇ ಪ್ರಮಾಣದಷ್ಟು 1:1 ನೀರು ಹಾಕೋತಾರೆ. ದ ಶುಗರ್ ಮೆಷರ್ಮೆಂಟ್ ಟು ಮೇಕ್ ದ ಶುಗರ್ ಸಿರಪ್ ಫಾರ್ ಜಾಮೂನ್. On a 175 gram packet, they mention 800 grams of sugar. My mother usually takes little lesser than 800 grams. See your sweet tolerance and add accordingly. This is for 220 grams, around 220 grams of powder. She has taken 1 bowl of this measurement sugar. She doesn't weigh. It is all a guess of how much she will use. This will be 1 bowl of sugar and 1 bowl of water, 1:1 water. This has to be put together in a pan and it has to boil away. It's been boiling and now she's going to add some strings of saffron, 3 to 4. ಇದು ಒಂದು 5 ನಿಮಿಷದಿಂದ ಕುದೀತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಕೇಸರಿ ಹೆಸರು ಹಾಕೊಂಡು 5 ನಿಮಿಷ ನೆಂದಿದೆ. ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಕೈಗೆ ಸ್ವಲ್ಪ ತುಪ್ಪದ ಜಿಡ್ಡು ಹಾಕ್ಕೊಂಡು ನಾದುತ್ತಾರೆ ಹೀಗೆ. ದಿಸ್ ಹ್ಯಾಸ್ ಬೀನ್ ರೆಸ್ಟಿಂಗ್ ಫಾರ್ 5 minutes and now she is going to mix it well after applying little bit of ghee to her hand. This has to be worked. This has to be kneaded after 5 minutes and then broken into balls.
She has put little ghee onto her hand and she has kneaded. ಆದಷ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡ್ರೆ ನೀನು ಇದ್ರೊಳಗೆ ಪಾಕದಲ್ಲಿ ಬಿದ್ಮೇಲೆ ದಪ್ಪ ಆಗುತ್ತದು. ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಕೈ ಮಧ್ಯದಲ್ಲಿ ಹಸ್ತದಲ್ಲಿ ಉಜ್ಜಿಬಿಟ್ಟು ಪ್ರೆಸ್ ಮಾಡಿ ಉಂಡೆ ಮಾಡಬೇಕು. ಈ ತರ ಲೈನ್ ಬರ್ಬೇಕು, ಅದು ಇದೆ ಲೈನ್ ಎಲ್ಲ ಬರಬೇಕು. There should be no cracks and it has to have a smooth surface. If it looks like this, then the jamun also will come out smoothly. ಮಾಡಬೇಕು, ಉದ್ದ ಮಾಡಬಾರ್ದು. As you saw, she just took a piece of jamun dough and she pressed in between her palm and then you have to roll into a ball. ಇದು ಈ ಥರ ಏನು ಎಲೆ ಏನೇ ಅದು ರಿಂಕಲ್ಸ್ ಇಲ್ದೇ ಇರೋದನ್ನಕ್ಕೆ ಕ್ರ್ಯಾಕ್ ಫ್ರೀ ಮಾಡುವಂತೆ ಇದರಲ್ಲಿ ಗೆರೆಗಳು ಬರಬಾರ್ದು. ಉಂಡೆ ಮಾಡಿದಾಗ ಅವಾಗ ಜಾಮೂನ್ ಮಾಡಿದಾಗ ಸ್ಮೂತ್ ಆಗಿರುತ್ತೆ. ಈ ಥರ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಚಿಕ್ಕದಾಗಿ ಉಂಡೆ ತಗೊಂಡ್ರೆ ಅದು ಕರದ ಮೇಲೆ ಪಾಕಕ್ಕೆ ಹಾಕಿದ್ಮೇಲೆ ಕ್ಷೀರಕ್ಕೆ ಹಾಕಿದ್ಮೇಲೆ ದಪ್ಪ ಆಗುತ್ತೆ. ದ ಬಾಲ್ ಹ್ಯಾಸ್ ಟು ಬಿ ಲಿಟಲ್ ಸ್ಮಾಲ್ ಓನ್ಲಿ ಬಿಕಾಸ್ ಆಸ್ ಯು ಫ್ರೈ ಅಂಡ್ ಪುಟ್ ಇಟ್ ಟು ಶುಗರ್ ಸಿರಪ್ ಇಟ್ ವಿಲ್ one ನಿಮಿಷ. This has been boiling away for more than 5 minutes. Packet mentions 5 minutes but she keeps it little longer. ಇದು 5 ನಿಮಿಷಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕುದೀತಾ ಇದೆ. ಪ್ಯಾಕೆಟ್ ಮೇಲೆ 5 ನಿಮಿಷ ಅಂತಾರೆ ಬಟ್ ಇವ್ರು ಜಾಸ್ತಿ ಹೊತ್ತು ಕುದಿಸ್ತಾರೆ. ಹೇಳಮ್ಮ. ಈಗ ಸ್ವಲ್ಪ ಸೌಟಲ್ಲಿ ತಗೊಂಡು 1/4 ಗಂಟೆ ಕುದಿಸಿಯರು. ಸೌಟಲ್ಲಿ ತಗೊಂಡು ಈ ತರ ಕೈಯಲ್ಲಿ ಮಾಡಿದಾಗ ಒಂದು ಎಳೆ ಬರಬೇಕು. ಒಂದ್ ಎಳೆ ತಾನೆ ಅಂಟಬೇಕು, ಸ್ವಲ್ಪ ಅಂಟಬೇಕು. ಶಿ ಇಸ್ ಗೋನ್ ಟು ಟೇಕ್ ದಿಸ್ ಸಿರಪ್ in the spoon. It will be hot, be careful. And she rubs it between her thumb and the first finger, and it has to be sticky. You have to boil it until it becomes sticky. If it takes even more than 5 to 10 minutes, boil, but it has to become sticky, otherwise the jamun will get spoiled. Now she is going to add the switch off the stove and she's adding elaichi and sugar powder, cardamom and sugar powder. ಎಳೆ ಬರೋ ತನಕ ಕುದಿಸ್ಕೊಳ್ಳಿ. 5-10 ನಿಮಿಷ 1/4 ಗಂಟೆ ಜಾಸ್ತಿ ಆದ್ರೂ ಪರವಾಗಿಲ್ಲ. ಎಳೆ ಬರಬೇಕು, ಇಲ್ಲದೆ ಜಾಮೂನ್ ಹಾಳಾಗಿ ಹೋಗುತ್ತೆ. ಒಲೆ ಆರಿಸಿ ಏಲಕ್ಕಿ ಮತ್ತು ಸಕ್ಕರೆ ಪುಡಿ. ಟು ಅ ಥಿಕ್ ಬಾಟಮ್ ಪ್ಯಾನ್ ಯೂಸ್ಡ್ ಫಾರ್ ಫ್ರೈಯಿಂಗ್. ದಪ್ಪ ತಳ ಪಾತ್ರೆಯಲ್ಲಿ ಇವಾಗ ಕರಿಯಕ್ಕೆ ಇಟ್ಕೊಳ್ಳುತ್ತೆ. 2 ಸ್ಪೂನ್ ತುಪ್ಪ, 2 spoons of ghee, ತುಪ್ಪದಲ್ಲೇ ಪೂರ್ತಿ ಕರ್ಕೋಬಹುದು. ಯು ಕ್ಯಾನ್ ಫ್ರೈ ದಿಸ್ ಕಂಪ್ಲೀಟ್ಲಿ ಇನ್ ಘೀ ಬಟ್ ಶಿ ಈಸ್ ಗೋನ್ ಟು ಆ್ಯಡ್ ಸಮ್ ಆಯಿಲ್. ಶಿ ಈಸ್ ಯೂಸಿಂಗ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸೂರ್ಯಕಾಂತಿ ಎಣ್ಣೆ. ಬೇರೆ ಯಾವ್ದು ಎಣ್ಣೆ ಹಾಕಿದ್ರೂ ವಾಸನೆ ಬರುತ್ತೆ. ಬೇಕಿದ್ರೆ ಪೂರ್ತಿ ತುಪ್ಪದಲ್ಲಿ ಕರ್ಕೊಂಡ್ರೆ ಆ ಥರ ವಾಸನೆ ಇರಲ್ಲ. ಇಲ್ಲ ಅಂದ್ರೆ ಸ್ವಲ್ಪ ತುಪ್ಪ ಹಾಕೊಂಡು ಅದಕ್ಕೆ ಸೂರ್ಯಕಾಂತಿ ಎಣ್ಣೆ. ತುಂಬಾ ಕಾಯಬಾರ್ದು, ಅದು ಸ್ವಲ್ಪ ಹಿಂಗಿಟ್ರೆ ಬರುತ್ತೆ ಬಿಸಿ. ಅವಾಗ ಸಾಕು. ಸಣ್ಣೂರಿ ಮೇಲೆ ಮಾಡ್ಬೇಕು. ತುಂಬಾ ಕಾಯಬಾರ್ದು, ಹೊಗೆ ಬರಬಾರ್ದು. ಕೈ ಇಟ್ರೆ ಸ್ವಲ್ಪ ಶಾಖ ತಾಕ್ಬೇಕು. ಸಣ್ಣೂರಿನಲ್ಲಿ ಕರಿಬೇಕು. This shouldn't heat until the smoke emanates. If you place your hand, you have to just feel the heat and fry it in the low flame, which is very important. She's testing the heat of the oil and then add your jamun. ಸ್ವಲ್ಪ ಮುಂಚಿತವಾಗಿ ಹಾಕೊಂಡು ಗಣೇಶಂಗೆ ಅಥವಾ ಎಣ್ಣೆ ಕಾದಿದೆಯಾ ಅಂತಾನು ನೋಡ್ಕೊಳಕ್ ಸ್ವಲ್ಪ ಹಾಕಿ ನಂತರ ನಿಮ್ಮ ಜಾಮೂನ್ ಹಾಕೊಂಡು ಕರಿಬೇಕು. ಉರಿ ತುಂಬ ಕಡಿಮೆ ಇರಬೇಕು ಮುಖ್ಯವಾಗಿ. You can add as many depending on the size of your vessel and the amount of oil. ಎಷ್ಟು ಬೇಕೋ ಬಾಣಲೆ ಅಳತೆ ಮತ್ತು ಎಣ್ಣೆ ಎಷ್ಟಿಟ್ಕೊಂಡಿದ್ದೀರೋ ನೋಡಿಕೊಂಡು ಹಾಕೋಬೇಕು. ದಿಸ್ ಹ್ಯಾಸ್ ಟು ಬಿ ಫ್ರೈಡ್ ಇನ್ ಲೋ ಫ್ಲೇಮ್. ಉರಿ ಕಡಿಮೆ ಇಟ್ಕೊಂಡು ಕರಿಬೇಕು. ಕೈ ಆಡಿಸ್ತಿರ್ಬೇಕು. ದಿಸ್ ಹ್ಯಾಸ್ ಟು ಬಿ ಫ್ಲಿಪ್ಡ್ ಆಫನ್. ದಿಸ್ ವಿಲ್ ಟೇಕ್ ಲಾಂಗರ್ ದ್ಯಾನ್ ಯೂಶುವಲ್ ಟು ಫ್ರೈ. ಇದು ಹೊತ್ತು ಹಿಡಿಯತ್ತೆ.
ಹೊತ್ತಿಡಿದಷ್ಟು ಚೆನ್ನಾಗಾಗತ್ತೆ. ಆಮೇಲೆ ಕಡಿಮೆ ಉರಿನಲ್ಲಿ ಕರಿಯೋದ್ರಿಂದ ಟೈಮ್ ಜಾಸ್ತಿ ಹಿಡಿಯುತ್ತೆ. ಕಡಿಮೆ ಉರಿಲಿ ಮಾಡಿದಷ್ಟು ಮಧ್ಯದಲ್ಲೆಲ್ಲ ಬೆಂದಿರುತ್ತೆ. ವೆನ್ ಫ್ರೈಡ್ ಲೈಕ್ ದಿಸ್ ಇನ್ ದ ಲೋ ಫ್ಲೇಮ್, the center part of jamun also will get cooked, otherwise it will remain raw. This has to become this brown and then it will be added to the hot sugar syrup which was prepared earlier. ಇದು ಸಾಕಷ್ಟು ಕಂದು ಬಣ್ಣ ಬರಬೇಕು. ತೆಗೆದು ಬಿಸಿ ಇರೋ ಪಾಕ ಏನಮ್ಮ ಬಿಸಿ ಪಾಕ ಅಲ್ಲ, ಪೂರ್ತಿ ಎಣ್ಣೆ ಇದಾಗಬೇಕು. ಎಣ್ಣೆ ತೆಗೆದು ರಿಮೂವ್ ದ ಆಯಿಲ್ ತೆಗೆದು ಇದನ್ನ ಪಾಕಕ್ಕೆ ಹಾಕೋಬೇಕು. ಈ ಪಾಕ ಬಿಸಿ ಇದೆ. ಇದು ಪೂರ್ತಿ ಮುಳುಗಬೇಕು. ದಿಸ್ ಹ್ಯಾಸ್ ಟು ಕಂಪ್ಲೀಟ್ಲಿ ಇಮರ್ಸ್ ಇನ್ ಟು ದ ಶುಗರ್ ಸಿರಪ್. ಇದರಲ್ಲೂ ಅದು ಪಾಕ ಹೀರ್ಕೊಂಡು ಸ್ವಲ್ಪ ಉಬ್ಬತ್ತೆ. ಮುಚ್ಚು. ಇಟ್ ವಿಲ್ ಅಬ್ಸಾರ್ಬ್ ದ ಶುಗರ್ syrup and it will as well swell. ಹಾಕೋವಾಗ ಕೈಯಲ್ಲಿ ಒಂದ್ಸತಿ ಪ್ರೆಸ್ ಮಾಡ್ಕೊಂಡು ಹಾಕೊಳ್ಳಿ. ಜಸ್ಟ್ ಬಿಫೋರ್ ಪುಟಿಂಗ್ ಇನ್ ಟು ಆಯಿಲ್ ಶಿ ಪ್ರೆಸಸ್ ಈಚ್ ಆಫ್ ದ ಜಾಮೂನ್ ಲೈಕ್ ದಿಸ್, ಡೋ ಲೈಕ್ ದಿಸ್, and then adds it to the oil. ಫ್ಲಾಟ್ ಮಾಡಿದ್ರೆ ಏನಕ್ಕೆ ಅಂದರೆ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ. ಇಲ್ಲ ಗುಂಡು ಬೇಕಾದ್ರೆ ಮಾಡ್ಕೊ. If you flatten so, the mid portion will get cooked well. Or if you prefer a longer version or a rounder version, you can do as well. ಈ ತರ ಪ್ರೆಸ್ ಮಾಡ್ಕೊಂಡು ಹಾಕೋದೇನಕ್ಕೆ ಅಂದ್ರೆ ಮಧ್ಯದಲ್ಲಿ ಇರೋದೆಲ್ಲ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂದ್ರೆ ಬೇಕಿದ್ರೆ ಉದ್ದುದ್ದಕ್ಕೆ ಅಂಡಾಕಾರದಲ್ಲಿ ಇಲ್ಲ ಗುಂಡಿಗೆ ಹಾಕೊಂಡು ಮಾಡ್ಕೊಳ್ಳಿ. ದಿಸ್ ಇಸ್ ಹೌ ಇಟ್ ವಿಲ್ ಸ್ವೆಲ್. ಇದು ಮುಂಚೆ ಹಾಕಿರೋದು ಈ ತರ ಉಬ್ಬಿರುತ್ತೆ. ಹಾಕಿ ಅಟ್ಲೀಸ್ಟ್ ಒಂದು 10 ನಿಮಿಷ ಬಿಟ್ಟು ನಂತರ ತಿನ್ನಬೇಕು. ಆಮೇಲೆ ಮಾಡಿದ ಬ್ಯಾಚ್ ಎಲ್ಲ ಇದರಲ್ಲೇ ಹಾಕಿ ಇದರಲ್ಲೇ ಬಿಟ್ಟಿರಬೇಕು. ಒನ್ಸ್ ಯು ಫ್ರೈ ಆ್ಯಂಡ್ ಇಮರ್ಸ್ ಇನ್ ಟು ದ ಸಿರಪ್, ಅಟ್ಲೀಸ್ಟ್ ಇಟ್ ನೀಡ್ಸ್ 10 minutes ಟು ಸ್ವೆಲ್ ಲೈಕ್ ದಿಸ್ ಆ್ಯಂಡ್ ದೆನ್ ಇಟ್ ಕ್ಯಾನ್ ಬಿ ಈಟನ್. ಆಲ್ಸೋ ಮೇಕ್ ಆಲ್ ದ ಜಾಮೂನ್ಸ್ ಆ್ಯಂಡ್ ಇಮರ್ಸ್ ಇನ್ ಟು ದಿಸ್ ಶುಗರ್ ಸಿರಪ್ ಆ್ಯಂಡ್ ಲೆಟ್ ಇಟ್ ಸ್ಟೇ ದೇರ್ ಅಂಟಿಲ್ ಯು ಆರ್ ಗೋನ್ ಟು ಈಟ್.